ನನಗೆ ಪ್ರಸಾದ ಕೊಡೋದಿಲ್ವಾ? ನೀನ್ ಯಾಕೋ ಬಂದೆ ಇಲ್ಲಿಗೆ? ನಿನ್ನಂಥವ್ರಿಗೆ ನಾನ್ ಪ್ರಸಾದ ಕೊಡ್ಬೇಕಾ? ಪ್ರಸಾದ ಅನ್ನೋದು ಪವಿತ್ರವಾದದ್ದು. ಪಾಪಿಗಳಿಗೆಲ್ಲ ಕೊಡೋದಕ್ಕಾಗೋದಿಲ್ಲ. ಹಾಗಾದ್ರೆ ಈ ನನ್ನ ಕೈಗಳಿಗೆ ಪಾಪದ ಕಲೆ ಹತ್ತಿದೆಯಾ? ನನ್ನ ಕೈ ಅಷ್ಟೊಂದು ಕಲ್ಮಶ ಆಗಿದೆಯಾ? ಎಷ್ಟೊಂದು ಕ್ಲೀನ್ ಆಗಿದೆ ನನ್ನ ಕೈ. ಯಾಕೆ ನಿನ್ನಿಂದ ಪ್ರಸಾದ ಸ್ವೀಕರಿಸೋದಕ್ಕೆ ಈ ಕೈಗಳು ಯೋಗ್ಯ ಅಲ್ವಾ? ಕೇವಲ ಕೈಗಳು ಸ್ವಚ್ಛವಾಗಿದ್ರೆ ಸಾಲೋದಿಲ್ಲ ಭೈರತಿ. ಮನಸ್ಸು, ಮುಖ್ಯವಾಗಿ ಮನಸ್ಸು ಪರಿಶುದ್ಧವಾಗಿರ್ಬೇಕು. ಒಬ್ಬ ಗಂಡಸರೆದುರು ಒಬ್ಬ ಹೆಣ್ಣು ನಿಂತಿದ್ದಾಳೆ ಅಂದ್ರೆ ಅವಳನ್ನ ನೋಡುವ ದೃಷ್ಟಿ ಚೆನ್ನಾಗಿರ್ಬೇಕು. ಮೊದಲ ಅದನ್ನ ತಿಳ್ಕೋ. ಸೃಷ್ಟಿನೇ ಕೆಟ್ಟು ಹೋಗಿರುವಾಗ ಇನ್ನು ಒಳ್ಳೆ ದೃಷ್ಟಿ ಇಟ್ಕೊಂಡೇನು ಉಪಯೋಗ? ಅಕ್ಕಪಕ್ಕದಲ್ಲಿರೋ ಹೆಣ್ಣುಗಳನ್ನೆಲ್ಲ ಅಕ್ಕ ತಂಗಿ ಅಂತ ಭಾವಿಸಿದ್ರೆ ದೇಹದಲ್ಲಿರೋ ಕೆಲವೊಂದು ಅಂಗಗಳನ್ನ ತುಕ್ಕಿಡಿಸ್ಕೊಳ್ಬೇಕಾಗತ್ತೆ. ಸುದ್ದಿ ಬಳಸಿ ಮಾತನಾಡಿ ನನಗೆ ಅಭ್ಯಾಸ ಇಲ್ಲ. ನಾನೇನಿದ್ರು ನೇರವಾಗಿ ವಿಷಯಕ್ಕೆ ಬರೋದು. ಮಕ್ಕಳ, ಓ ಮಕ್ಕಳ, ಭೈರತಿ ಬಾಯ್ಪಿಗೆ ಹಿಡಿದು ಮಾತಾಡು. ನೋಡು, ನನ್ನ ಗಂಡ ಇಲ್ಲೇ ಇದ್ದಾರೆ. ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ನಿನ್ನ ರುಂಡಿ ಚೆಂಡಾಡಬಹುದು. ಮಾತಾಡ್ತಿದ್ರೆ ಸಾಕು. ಗಂಡ 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 ಏನ್ ಊರಾಗ ನಿನ್ನ ಗಂಡ ಒಬ್ಬ ದೊಡ್ಡ ಗಂಡ. ನಾವೆಲ್ಲ ಏನ 9 ನಂಬರ್ ನಮ್ಮಪ್ಪ ಅವನು ಗಂಡಸ ಅಂತ ಹುಟ್ಟಿಸಿದ್ದಾರೆ. ಪಾರು ನೋಡು ಮಕ್ಕಳ, ಸ್ವಲ್ಪ ಆಚೆ ಕಡೆ ಹೋಗ್ತೀರಾ? ಅಮ್ಮನಿಗೆ ಅಪ್ಪ ಅಮ್ಮನ ಆಟ ಹೇಗೆ ಆಡೋದಂತ ನಾನು ತೋರಿಸ್ತೀನಿ. ಪವಿತ್ರವಾದ ದೇವಸ್ಥಾನದಲ್ಲಿ ನಿಂತು ಈ ರೀತಿ ಅಸಭ್ಯವಾಗಿ ವರ್ತಿಸುವುದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೇನೋ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೊರಟು ಹೋದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಹೇಳಿದ್ರೆ ಅನುಭವಿಸ್ತೀಯ ಮಗನೇ. ಅನುಭವಿಸೋದಕ್ಕೆ ತಾನೇ ಬಂದದ್ದು. ಏನಂತ ಕೇಳೋದಿಲ್ವ? ತುಂಬಿರೋ ಈ ಅಂದಾನ ಕಲ್ಲಾಗಿರುವ ದೇವರು ಬಂದು ನನ್ನ ಕೈ ಹಿಡಿತದ? ಸಾಧ್ಯನೇ ಇಲ್ವಲ್ಲ. ಅಂದಾಗ ನಾನು ಅನುಭವಿಸುವ ಸುಖಕ್ಕೆ ಯಾರು ಕಲ್ಲು ಹಾಕ್ತಾರೆ? ಬರು ನೋಡು, ನೀನ್ ಎಂದ ನೋಡಿದಿನೋ ಅಂದೇ ಈ ಕಣ್ಣುಗಳು ನಿದ್ರೆನ ಮರ್ತು ಬಿಟ್ಟಿದ್ದಾರೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಒಂದೇ ಒಂದ್ಸಲ ನನ್ನ ಬೀಗಿ. ಬೇಡ ಭೈರತಿ, ನನ್ನನ್ನು ಕೆಡಬೇಡ. ನೀನ್ ಎಷ್ಟು ಬೇಡ ಬೇಡ ಅಂತೀಯೋ ಅಷ್ಟು ಆಸೆ ನನ್ನಲ್ಲಿ ಉಕ್ತಾ ಇದೆ ಪಾರು. ಪಾಪಿ ನನ್ನ ಮಗನೇ, ಈ ಪ್ರಪಂಚದಲ್ಲಿ ನಿಮ್ಮಂತ ಕಾಮುಕರು ತುಂಬಿದ್ದಾರೆ ಅಂದೆ. ನಮ್ಮಂತ ಹೆಣ್ಣು ಮಕ್ಕಳು ತಮ್ಮ ರಕ್ಷಣೆಗೋಸ್ಕರ ಕೈಯಲ್ಲಿ ಇಂಥ ಆಯುಧಗಳನ್ನು ಇಟ್ಟುಕೊಂಡೇ ಓಡಾಡ್ತಾ ಇರ್ತಾರೆ. ಹೆಣ್ಣು ಬೇಕಾ ನಿನಗೆ? ಹೆಣ್ಣು ಕನಸಲ್ಲೇ ಹೆಣ್ಣನ್ನು ಕೇಳಿರಬಾರ್ದು. ಅಂದ್ರೆ ಇದಕ್ಕಿಂತ ಘೋರವಾಗಿ ಅನುಭವಿಸ್ತೀಯ. ನಿನ್ನ ನೋಡ್ಕೊಳ್ತೀನಿ ಪಾರು, ನಿನ್ನ ನೋಡ್ಕೊಳ್ತೀನಿ. ಬಿಡೋದಿಲ್ಲ. ಈ ಜನ್ಮ ಅಲ್ಲ, ಇನ್ನೊಂದು ಜನ್ಮ ಕಳೆದಾದ್ರು ನಿನ್ನ ಅನುಭವಿಸ್ತಿರ್ತೀನಿ. ಏನು ಆಗಿಲ್ಲ, ಮೊದಲು ವಿಷಯ ತಿಳಿಸಿ ನಡೆದಿ. ನೀವು ಹಾಗಲ್ಲ ಈ ದಿನ ಈ ಸೌಂದರ್ಯಕ್ಕೆ
ಗಾಯ ಮಾಡಿ ಹೋದೆಯಲ್ಲ, ನೋಡ್ತಾ ಇರು. ಅಂದ ಚಂದ ತುಂಬಿಕೊಂಡಿರೋ ನಿನ್ನ ಮನದ ಮೈದಾನದಲ್ಲಿ ನಾನು ಆಟ ಆಡದೆ ಹೋದ್ರೆ ನನ್ನ ಹೆಸರು ಭೈರತಿನೇ ಅಲ್ಲ. ಏ ಸೌಂದರ್ಯವತಿ ಬಾರೋ, ನಿನ್ನ ಸೌಂದರ್ಯ ನೋಡಿದ ಮೇಲೆ ಈ ಗಾಯ ನನಗೆ ಯಾವ ಲೆಕ್ಕ ಕಣೆ. ಅನುಭವಿಸ್ತೇನೆ. ವರ್ಷಾನೇ ಕಳಿಲಿ, ಯುಗಾನೇ ಕಳಿಲಿ, ಈ ಸೌಂದರ್ಯ ಸವಿಯದೆ ಬಿಡೋದಿಲ್ಲ ಈ ಭೈರತೆ. ಆಗ್ತೀನಿ, ನಿನ್ನ ಮನೆ ಬಾಗಿಲಿಗೂ ಬರ್ತೀನಿ. ಭವತಿ ಭಿಕ್ಷಾಂತಿ ಅಂತ ಕೇಳ್ತೇನೆ. ಒಪ್ಪದಿದ್ರೆ 15 ವರ್ಷ ತೀರಿಸ್ಕೊಳ್ತೀನಿ. ಅದು ಈ ಭೈರಾಗಿ ಭೈರತೆ.